ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಗಾನಕೋಗಿಲೆ ಎಸ್ ಜಾನಕಿ ನಮ್ಮಿಂದ ಮರೆಯಾದರೂ ಅವರು ಹಾಡಿದ ಹಾಡುಗಳನ್ನು ನಾವು ಮರೆಯುವಂತಿಲ್ಲ. ಕನ್ನಡ, ತಮಿಳು, ಮಲಯಾಳಂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡುವ ಮೂಲಕ ಭಾರತೀಯರ ಸ್ವರ ಸಾಮ್ರಾಜ್ಞಿಯಾಗಿ ಮೆರೆದಿದ್ದಾರೆ. ಸಾಗರದ ಕೊಲ್ಲೂರು ಮೂಕಾಂಬಿಕಾ ಭಜನಾ ಮಂಡಳಿಯವರು ಗಾನಕೋಗಿಲೆ ದಿವಂಗತ ಎಸ್ ಜಾನಕಿ ಅಮ್ಮನವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ಸಾಗರದ ಅಣಲೆಕೊಪ್ಪದ ಡಿಎಸ್ಎಸ್ ಭವನದಲ್ಲಿ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಅಗಲಿದ ಗಾನ ಸರಸ್ವತಿಗೆ ನೆರೆದಿದ್ದ ಅಭಿಮಾನಿಗಳು 1 ನಿಮಿಷ ಮೌನಾಚರಣೆ ಸಲ್ಲಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಾಗರ ಯುವ ಗಾಯಕರಿಂದ ದಿವಂಗತ ಎಸ್ ಜಾನಕಿ ಅಮ್ಮನವರು ಹಾಡಿದ ಗೀತೆಗಳನ್ನು ಹಾಡುವ ಮೂಲಕ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾದ ವಿನಾಯಕ್, ಮಂಜು ಸಾಗರ್, ಸವಿತಾ ರಾಜು, ಜಯಶ್ರೀ ರಾಜನ್, ರೇಷ್ಮಾ, ಪ್ರಶಾಂತ್, ಸುಜಾತ, ರಾಧಿಕಾ ಮತ್ತು ಅನ್ನಪೂರ್ಣ ಮುಂತಾದವರಿದ್ದರು. ನಮ್ಮ ಎಸ್ ಜಾನಕಿ ಅವರು, ಎಸ್ ಅಂದರೆ ಶ್ರೀನಿವಾಸ ಮೂರ್ತಿ ಜಾನಕಿ ಅಥವಾ ಕೃಷ್ಣಾ ಜಾನಕಿ ಅಂತೇಳಿ, ಅವರು 1938 ಏಪ್ರಿಲ್ 23ರಲ್ಲಿ ಆಂಧ್ರ ಪ್ರದೇಶ, ಇವಾಗ ಅವರು ಆಂಧ್ರ ಪ್ರದೇಶಕ್ಕೆ ಸೇರಿದಂಥ ಪ್ರದೇಶ ಗುಂಟೂರು ಜಿಲ್ಲೆಯ ಪಲ್ಲಪಟ್ಟ ಎಂಬ ಒಂದು ಊರಿನಲ್ಲಿ ಜನರಾಗ್ತಾರೆ. ನಂತರದಲ್ಲಿ ಬಾಲ್ಯದಿಂದಲೇ ಅವರು ಹೆಚ್ಚು ಸಂಗೀತದ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಂಡು ಸಾಕಷ್ಟು ಕೀರ್ತನೆಗಳನ್ನು, ನಾದಸ್ವರಗಳನ್ನು, ಪದಗಳನ್ನು ಹಾಡ್ಕೊಳ್ತಾ ತಮ್ಮ 13ನೇ ವಯಸ್ಸಿನಲ್ಲಿ ಅವರು ಚಲನಚಿತ್ರ ಗೀತೆಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ತಮ್ಮ ಒಂದು ಕಲಾ ಸೇವೆಯನ್ನು ಚಿತ್ರರಂಗದಲ್ಲಿ ಆರಂಭಿಸ್ತಾರೆ. ನಂತರದಲ್ಲಿ ಅವರ ಒಂದು ಕಲಾ ಜೀವನ ಮುಂದುವರೆದ ಅನೇಕ ಉತ್ತುಂಗ ರಸಿಕರಕ್ಕೆ ಅವರು ಏರ್ತಾರೆ. ಉತ್ತಮವಾದ ಒಂದು ಹೆಸರನ್ನು ಪಡ್ಕೊಳ್ತಾರೆ. ಅವರ ಒಂದು ಕಲೆ, ಹಿನ್ನೆಲೆ ಗಾಯನದ ಕಲೆಗೆ ಅವರಿಗೆ 4 ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿ, ಅದೇ ರೀತಿಯಲ್ಲಿ 33 ರಾಜ್ಯ ಸಿನಿಮಾ ಪ್ರಶಸ್ತಿಗಳು ಕೂಡ ಅವರಿಗೆ ದೊರಕಿದೆ. ಅಂತ ಒಬ್ಬ ಮಹಾನ್ ಕಲಾವಿದೆ. ಜೊತೆಯಲ್ಲಿ 2013ರಲ್ಲಿ ಅವರಿಗೆ ಪದ್ಮಭೂಷಣ ಒಂದು ಪ್ರಶಸ್ತಿ ಕೂಡ, ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಕೂಡ ಅವರ ಕಲಾ ಸೇವೆಗೆ ಭಾರತ ಸರ್ಕಾರ ಅದನ್ನು ಗುರುತಿಸಿಬಿಟ್ಟು ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ದಕ್ಷಿಣ ಭಾರತದಲ್ಲಿ, ಅಂದರೆ ನಮ್ಮ ಇಡೀ ಭಾರತದಲ್ಲೇ ಏನು ನಾವು ಲತಾ ಮಂಗೇಶ್ವರ್ ಅವರ ಹೆಸರನ್ನು ಕೇಳಿದ್ದೀವಿ, ಅವರ ನಂತರದ ಸ್ಥಾನದಲ್ಲಿ ಬರ್ತಕ್ಕಂಥ ಏಕೈಕ ಹಿನ್ನೆಲೆ ಗಾಯಕಿ ಅಂದರೆ ಅದು ಎಸ್ ಜಾನಕಿ ಅಮ್ಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ಒಬ್ಬ ಮಹೋನ್ನತ ಕಲಾವಿದೆ. ಸುಮಾರು 40,000ಕ್ಕೂ ಹೆಚ್ಚು ಗೀತೆಗಳನ್ನು ಅವರು ಹಾಡಿದ್ದಾರೆ. ಅವರು ಅಮ್ಮನ ಬಗ್ಗೆ ಹೇಳೋದು ಎಲ್ಲರೂ ನಾವ್ಯಾರೋ ದೊಡ್ಡವರಲ್ಲ. ಆಮೇಲೆ ಒಂದು ಮಾತೇನಪ್ಪ ಅಂದರೆ, ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೂ ಏನೇನು ಕಷ್ಟ ಇರಲಿ, ಸುಖ ಇರಲಿ, ನೋವು, ನಲಿವು, ಸಂತೋಷ ಏನೇ ಇರಲಿ, ಎಲ್ಲ ರೀತಿಯ ಭಾವನೆಗಳಿಗೆ ಒಗ್ಗುವಂಥ ಹಾಡನ್ನು ಅಮ್ಮ ಹೇಳಿದ್ದಾರೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ನಮ್ಮ SPB ಅವರು ಕೂಡ ಅಮ್ಮ ಇವಾಗ ಒಂದು ಯಾವುದೋ ನಾನು ಕೇಳಿದ ಮಾತು, ಲೈವ್ ಕನ್ಸರ್ಟಿಗೆ ಹೋದಾಗ SPB ಅವ್ರನ್ನ ಕೂಡ ಸೆಲೆಕ್ಷನ್ ಮಾಡಿ ಅಮ್ಮ ಅನ್ನೋದೊಂದು ಮಾತಿತ್ತು. ಅಂಥ ಒಂದು ದಿಗ್ಗಜರನ್ನು ನಾವು ಯಾವತ್ತೂ ನಮಗೆ ವಿನಾಯಕ್ ಅವರು ಹೇಳಿದರು, ಏನಪ್ಪ ಅಂದರೆ ನಾವು ಇದನ್ನು ಶ್ರದ್ಧಾಂಜಲಿ ಮಾಡಿದ್ವಿ, ಒಂದು ಹಾಡು ಹೇಳಿದ್ವಿ, ಹೋದ್ವಿ ಅಲ್ಲ, ಅವರಲ್ಲಿರೋಂಥ ಸಿಂಪ್ಲಿಸಿಟಿ ನಮಗೆಲ್ಲರಿಗೂ ಗೊತ್ತಿದೆ. ಅವ್ರು ಎಷ್ಟು ಸಿಂಪಲ್ ಆಗಿದ್ರು, ಯಾವ ಡ್ರೆಸ್ ಕೋಡ್ ಆಗಲಿ, ಅವರ ಒಂದು ಆ ಹಾಡಿನ ಎಕ್ಸ್ಪ್ರೆಷನ್ ಆಗಲಿ, ಅದನ್ನೆಲ್ಲ ನಾವು ಅಳವಡಿಕೆ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ದೊಡ್ಡ ದುರಂತ ಅಂದರೆ, ನಮ್ಮ ಧರ್ಮಣ್ಣ ಬಂದಿದ್ದಾರೆ, ಮೀಡಿಯಾ ಮೂಲಕ ನಾನು ಒತ್ತಾಯ ಮಾಡೋದೇನಪ್ಪ ಅಂದರೆ, ಯಾರ್ಯಾರು ಫಿಲ್ಮ್ ಹೀರೋಗಳು, ಹೀರೋಯಿನ್ಗಳು ಅವನು ಯಾವ ದೇವಸ್ಥಾನ ಕಳಿಸ್ತಾರೆ, ಮತ್ತೆ ನಮ್ಮ ಸರ್ಕಾರದಿಂದ ಅದೇನೋ ನಮ್ಮ ವಿಶ್ವಾಸಕ್ಕೆ ಆಗಲಿ, ಯಾರಿಗಾಗಲಿ ಅವನ ಸಮಾಧಿಗೆ ಒಂದೊಂದು ದೊಡ್ಡ ವಿವಾದಗಳು. ಆದರೆ ಒಬ್ಬ ಗಾಯಕನಿಗೆ ಅಥವಾ ಗಾಯಕಿಗೆ ಅಷ್ಟು ಇಂಪಾರ್ಟೆನ್ಸನ್ನು ನಮ್ಮ ಸಮಾಜ ಕೊಡ್ತಾ ಇಲ್ಲ. ಅದು ತುಂಬ ನೋವಿನ ಸಂಗತಿ. ಯಾಕೆಂದರೆ ಒಬ್ಬ ಹೀರೋಗಾಗಲಿ, ಹೀರೋಯಿನ್ಗಾಗಲಿ ಆ
ಆ ಹಾಡಿಗೆ ಆ ಹಾಡು ಅವರ ಅಭಿನಯ ಜನರಿಗೆ ಇಷ್ಟ ಆಗಿ ಚಪ್ಪಾಳೆ ಹೊಡೆಯೋದು ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಗಾಯನ ಇದ್ದಾಗ ಮಾತ್ರ ಸಾಧ್ಯ. ಸಣ್ಣ ಮಗು ವಾಯ್ಸಲ್ಲಿ ಹೇಳ್ತಿದ್ರು, ಯಾವ ವಾಯ್ಸ್ ಬೇಕಾದ್ರೂ ಅವರು ಯಾವ ನಿರ್ವಹಣೆಗಾಗಿ ಯಾವ ಭಾಷೆಗಾಗಲಿ ಅವರು ನಿರರ್ಗಳವಾಗಿ ಹೇಳ್ತಿದ್ರು. ನಮಗೊಂದು ದುರಂತ ಏನಪ್ಪ ಅಂದ್ರೆ ಸರ್ಕಾರ ಅವ್ರಿಗೋಸ್ಕರ ಒಂದು ಏನಾದ್ರು ಅಟ್ಲೀಸ್ಟ್ ಒಂದು ಸರ್ಕಾರಿ ಹೆಸರಿಡೋದು ಅಥವಾ ಒಂದು ಸುತ್ತಳಿ ಮಾಡೋದು ಅಥವಾ ಒಂದು ಸಮಾಜಕ್ಕೆ ಒಂದು ಜಾಗ ಮಾಡಿ ಒಂದು ಸ್ಮಾರಕ ಟೈಪ್ ಮಾಡಬೇಕು ಅಂತ ಹೇಳಿ ನಾನು ದಯವಿಟ್ಟು ಧರ್ಮಣ ಒಂದು ಮೀಟಿಂಗ್ ಮಾಡಿದ್ದೀವಿ. ಯಾರು ಸಾಗರದಲ್ಲಿ ಮಾಡಿಲ್ಲ, ಹಾಗೆ ನಾವೇ ಒಂದು ಏಡ್ಸ್ ಮಾಡೋಣ ಅಂತ ಅಂದ್ಕೊಂಡು ನಾವು ಸಣ್ಣ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅದು ಇಷ್ಟು ತನಕ ಬರ್ತದೆ ಅಂತ ಅಂದ್ಕೊಂಡಿಲ್ಲ. ಆದರೂ ನೀವೆಲ್ಲ ಬಂದಿದ್ದೀರಲ್ಲ, ನಿಮಗೆಲ್ಲ ತುಂಬ ತುಂಬ ಧನ್ಯವಾದ. ಮತ್ತು ನಾನು ಜಾನಪದ ಅಭಿಮಾನಿನೇ, ಆದರೆ ನಾನು ಸಿಂಗರ್ ಅಲ್ಲ. ಬಟ್ ನನ್ನ ಮಟ್ಟಿಗೆ ನಾನು ಹಾಡ್ತೀನಿ, ಯಾವುದೇ ಟ್ರಾಕ್ ಇಲ್ಲ, ಏನಿಲ್ಲ. ಅದು ನಾನು ತುಂಬ ಒಂದು ಅವರ ಅಭಿಮಾನಿಯಾಗಿ ನಾನು ನಮ್ಮ ಗ್ರೂಪಲ್ಲಿ ಎಲ್ಲರಿಗೂ ಮಾತಾಡಿ ನಮ್ಮ ಅಕ್ಕಪಕ್ಕದಲ್ಲಿರೋ ನಿಮ್ಮ ಎಲ್ಲ ಸಿಂಗರ್ಸ್ಗೂ ಹೇಳಿ ನಾನು ಅವರನ್ನೆಲ್ಲ ಹೇಳ್ಕೊಂಡಿದ್ದೆ. ಹಾಗೆ ನಮ್ಮ ಗ್ರೂಪ್ನವರು ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತೇನೆ. ಮತ್ತು ಇಲ್ಲಿ ಬಂದವರಿಗೂ ಮತ್ತು ಇಲ್ಲಿ ಅವರು ತೀರ್ಕೊಂಡ ನಂತರದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಸಾಗರದಲ್ಲಿ ಯಾರು ಬಹುಶಃ ನುಡಿನ ಮನೆ ಇವತ್ತಿನವರೆಗೂ ಮಾಡಲಿಲ್ಲ ಅನ್ಸುತ್ತೆ. ಫಸ್ಟ್ ಟೈಮ್ ರೇಷ್ಮಾ ಪ್ರಶಾಂತ್ ಶೆಟ್ಟಿ ಮತ್ತು ಸವಿತಾ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಆ ಗಾಯಕಿ ನೆನಪಿಸ್ಕೊಳ್ಳೋದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀವಿ. ನಾವು ನಮ್ಮ ವೈಯಕ್ತಿಕವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡು ಇವತ್ತಿನವರೆಗೂ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ. ಮತ್ತು ಕಾರ್ಯಕ್ರಮಕ್ಕೆ ಸಾಗರದ ಖ್ಯಾತ ಗಾಯಕರನ್ನೆಲ್ಲ ಕರೆಸಿದ್ರಿ. ನಮ್ಮ ಹಿರಿಯ ಗಾಯಕರು ಮಂಜಣ್ಣ ಅವರು ಇದ್ದಾರೆ. ಭಾಳ ಸಂತೋಷ ಆಯಿತು ಬಂದಿದ್ದು. ಗೆಸ್ಟ್ ಮಾಡಿರಲಿಲ್ಲ ನೀವು ಬಂದಿರ್ತೀರಿ ಅಂತ, ಬಟ್ ಭಾಳ ಖುಷಿ ಆಯಿತು. ಎಲ್ಲರೂ ಬಂದಿದ್ದೀರಿ. ಕಾರ್ಯಕ್ರಮ ಚೆನ್ನಾಗಾಗಲಿ. ಇದೇ ಥರ ತಂಡದಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನ ನೆರವೇರಿಸಬೇಕು ಅಂತ ಹೇಳಿ ತಮಗೆಲ್ಲ ಮನಸ್ಸು ಮಾಡಿದೆಯಲ್ಲ, ಅವರಿಗೆ ನಾನು ಫಸ್ಟ್ ಈ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಎಸ್ ಜಾನಕಿ ಅಮ್ಮ ಸಾಧಾರಣ ಅಲ್ಲ, ಅದು ಒಂದು ನಕ್ಷತ್ರ ಇದ್ದ ಹಾಗೆ. ಯಾಕಂದ್ರೆ ನಾವು ಸಣ್ಣ ಮಕ್ಕಳಿರ್ಬೇಕಾದ್ರೆ ಸಹಿತ, ಸಣ್ಣ ಮಗು ಇರ್ಬೇಕಾದ್ರೆ ಸಹಿತ ನಾವು ಅವರ ಹಾಡನ್ನ ಕೇಳಿ ನಾವು ಇವತ್ತು ಈ ಒಂದು ಕಲಾರಂಗಕ್ಕೆ ಬಂದಿದ್ದೀವಿ. ಅವರ ಗೀತೆ, ಅವತ್ತಿನ ಒಂದು ಗಾಯನ ಕ್ಷೇತ್ರ, ಅದು ಇವತ್ತು ಎಷ್ಟೇ ವರ್ಷ ಆದ್ರೂ ಅವರು ಅದನ್ನು ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಅವರಂತ ಒಬ್ಬ ಗಾಯಕರು ಬರಲ್ಲ. ಇನ್ನು ಮುಂದೆ ಕೂಡ ಅವರು ಹಾಗೆ ಆ ಗಾಯನವನ್ನು, ಆ ಸಂಗೀತವನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ದಿನ ನೀವೆಲ್ಲ ಕಲಾವಿದರಾಗಿ ಬಂದಿದ್ದೀರಾ. ಕಲಾರಂಗ ಏನು ಅಂದ್ರೆ, ನಾವು ಎಷ್ಟೇ ಅದನ್ನು ಪ್ರಯತ್ನ ಮಾಡಿ ಅದನ್ನು ಎಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಅಹಂಕಾರವಿಲ್ಲದೆ ಕಲಿತಾಗ ನಮ್ಗೆ ಆ ವಿದ್ಯೆ ನಮಗೆ ದೊರಕುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ನಾನು 40 ವರ್ಷದಿಂದ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದೀನಿ, ಇವತ್ತು ಕೂಡ ನೀಡ್ತಾ ಇದ್ದೀನಿ. ಅದಕ್ಕೆಲ್ಲ ಕಾರಣ ಅಂದರೆ ಈ ಮಹಾನ್ ತಾಯಿಯ ಮತ್ತು SP ಅವರ, ಇಂಥ PB ಶ್ರೀನಿವಾಸ್, ಇಂಥ ಒಬ್ಬ ಗಾಯಕರ ನಾವು ಅನುಕರಣೆಯೊಂದಿಗೆ ಹಾಡಿ ನಮ್ಮ ಸಾಗರಕ್ಕಂತೂ ನಾವು ಎಲ್ಲಿ ಹೋದ್ರೂ ಫಸ್ಟ್ ಪ್ಲೇಸ್ ತರ್ತಿದ್ವಿ. ನಮ್ಗೆ ಒಂದು ಸಂತೋಷ, ಫಸ್ಟ್ ಪ್ಲೇಸ್ ಬಂದೆ ಅನ್ನೋಕ್ಕಿಂತ ಸಾಗರದಲ್ಲಿ ಗೌರವ ಕೊಡ್ತಾರ ಅನ್ನೋ ಒಂದು ಭಾವನೆ ಇತ್ತು ನಮಗೆ. ಹಾಗಾಗಿ ನೀವೆಲ್ಲ ನಮಗೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಸಂತೋಷ ಆಗಿದೆ. ನಾನು ಇದಕ್ಕೆ ನನ್ನನ್ನು ಕರೆದಿದ್ರಲ್ಲ, ಅದಕ್ಕೆ ನಾನು ಎಲ್ಲರಿಗೂ ಒಂದು ವಂದಿಸುತ್ತಾ